ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಇಂದಿನ ಮನಸ್ಥಿತಿ ಹೆಂಗೈತಿ ಅಂತ ನೋಡ್ಕೊಳ್ರಿ. ಸೊ ಮನಸ್ಥಿತಿ ಏನಂದರೆ ಎನರ್ಜಿ ಅಂತ ಏನು ಹೇಳ್ತೀನಿ. ಎಷ್ಟೋ ಮಂದಿಗೆ ಎನರ್ಜಿ ಅಂದರೆ ಅರ್ಥ ಆಗಲ್ಲ ಅನಿಸುತ್ತೆ. ಸೊ ಮನಸ್ಥಿತಿ, ಇವತ್ತು ನಿಮ್ಮ ಮನಸ್ಥಿತಿ ಹೆಂಗಿರ್ಬೋದು, ನೀವು ಯಾವ ವ್ಯಕ್ತಿ ಬಗ್ಗೆ ಇವತ್ತು ನೀವು ಮನಸ್ಥಿತಿ ಅವ್ರದ್ದು ಹೆಂಗಿರ್ಬೋದು, ಇವತ್ತು ಅವರು ಮೂಡ್ ಅಂತ ಏನು ಕರಿತೀವಿ ನಾವು, ಅದು ಹೆಂಗಿರ್ಬೋದು ಅಂತ ನೋಡ್ಬೇಕಂದ್ರೆ ಆ ವ್ಯಕ್ತಿದ ನೀವು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಓಕೆ, ಸೊ ವೆಲ್ಕಮ್ ಟು ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ಇವತ್ತಿನ ದಿನ ನಾನು ಕನ್ನಡ ಟ್ಯಾರೋ ರೀಡಿಂಗ್ ಮಾಡ್ತಿದ್ದೇನೆ. ಎಸ್ಪೆಷಲಿ ಆನ್ ನಿಮ್ಮಿಬ್ಬರ ಅಥವಾ ನಿಮ್ಮ ವ್ಯಕ್ತಿಯ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೆಂಗೈತಿ ಅಂತ ಅದರ ವಿಷಯವಾಗಿ ಮಾಡ್ತಿದ್ದೇನೆ. ಸೊ ನೀವೇನಾದರೂ ನಿಖಿತಾ ಟ್ಯಾರೋ, ಡೈಲಿ ಟ್ಯಾರೋ ರೀಡಿಂಗ್ ಅಥವಾ ಡೈಲಿ ಸ್ಪಿರಿಚುವಲ್ ಮೆಸೇಜಸ್, ಹೀಲಿಂಗ್ ಗೈಡೆನ್ಸ್, ಡೈಲಿ ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜಸ್, ಲವ್ ಮೆಸೇಜಸ್ ಏನಾದರೂ ನೀವು ಹುಡುಕ್ತಿದ್ರಿ ಟ್ಯಾರೋ ಒಳಗೆ ಅಂತಂದ್ರೆ, ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಡೈವ್ ಇನ್ ಟು ಯುವರ್ ಎನರ್ಜಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ನಾನು ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಅಲೈನ್ ಆಗ್ರಿ ಈ ಎನರ್ಜಿ ಜೊತೆಗೆ. 1 ನಿಮಿಷ ವಿಡಿಯೋನ ಪಾಸ್ ಮಾಡಿರಿ. ನನ್ನ ಮತ್ತು ನನ್ನ ವ್ಯಕ್ತಿಯ ಮನಸ್ಥಿತಿ ಇವತ್ತು ಹೆಂಗೈತಿ ಅಂತ ನಾನು ತಿಳ್ಕೊಬೇಕು. ನನಗೆ ಇಲ್ಲೊಂದು ಗೈಡೆನ್ಸ್ ಕೊಡ್ರಿ ಅಂತ ನೀವು ನಿಮ್ಮ ಹೈಯರ್ ಸೆಲ್ಫಿಗೆ ಅಥವಾ ನೀವು ಯಾವ ದೇವ್ರನ್ನ ಪ್ರಾರ್ಥನೆ ಮಾಡ್ತೀರ ಅದಕ್ಕೊಂದ್ಸಲ ಚೆನ್ನಾಗಿರೋ ಗೈಡೆನ್ಸ್ ಬರಲಿ ಅಂತ ಒಂದು ನಮಸ್ಕಾರ ಮಾಡಿಕೊಂಡು ಅಥವಾ ಮನಸ್ಸೊಳಗೆ ಅಂದ್ಕೊಂಡು ರೀಡಿಂಗನ್ನು ನೋಡ್ರಿ. ನಿಮಗೆ ಗೈಡೆನ್ಸ್ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಸಿಗ್ತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿಗಳು ಹೆಂಗದಾವು ಅಂತ ನೋಡೋಣ ಇವತ್ತು. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ. ರಿಟರ್ನ್ ವ್ಯೂವರ್ಸ್ ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿ. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊತಿದ್ರಿ ಭಾಳ ಜನ, ಗುಡ್. ಸೊ ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಪಾಸಿಟಿವ್ ಆಗಿ ಒಳ್ಳೆಯದಾಗಿ ಏನಾದರೂ ಬದಲಾವಣೆಗಳು ಬರ್ತಿದ್ವು, ಪರಿವರ್ತನೆಗಳು ಆಗ್ತಿದ್ವು ಅಂದರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗ್ತೈತಿ. ಓಕೆ, ಅದರಿಂದ ಏನಾದರೂ ಒಂದು ಇಂಪ್ಯಾಕ್ಟ್ ಏನಾಗ್ತೈತಿ ನಮ್ಮ ಜೀವನದಾಗ, ಹೆಂಗೆ ಬದಲಾವಣೆ, ಎಷ್ಟು ಪವರ್ಫುಲ್ ಅದ ಅನ್ನೋದು ಇನ್ನೂ ಕೆಲವು ಮಂದಿಗೆ ಅದು ಅರ್ಥ ಆಗಿಲ್ಲ ಅನಿಸ್ತೈತಿ. ಎನರ್ಜಿ ಎಕ್ಸ್ಚೇಂಜ್ ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಯಾರ್ಯಾರು ಮಾಡಿಲ್ಲ. ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಮನಸ್ಥಿತಿ. ಓಕೆ, ಸೊ ಮ್ಯಾಲ್ ಕಾಡಿರೋದು ನಿಮ್ಮ ಎನರ್ಜಿ, ಇದು ಕೆಳಗೆ ತೆಗಿತಿರೋದು ನಿಮ್ಮ ವ್ಯಕ್ತಿಯ ಮನಸ್ಥಿತಿಯ ಎನರ್ಜಿ. ಓವರಾಲ್ ಇವತ್ತು ಮೋಸ್ಟ್ಲಿ ಖುಷಿ ಐತೆ ಅನಿಸ್ತೈತಿ. ನೀವು ಅಂದ್ಕೊಂಡಿದ್ದೇನೋ ಸಕ್ಸಸ್ ಬರ್ತಿರ್ಬೇಕು ಇವತ್ತಿನ ದಿನ. ಸಣ್ಣ ಕಾರ್ಡ್ ಅಂತಲೇ 9 ಆಫ್ ವಾಂಡ್ಸ್ ಇನ್ ರಿವರ್ಸ್, 10 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಆ್ಯಂಡ್ 3 ಆಫ್ ಕಪ್ಸ್ ಇನ್ ರಿವರ್ಸ್. ಅಷ್ಟು ನಿಮ್ಮ ರಿವರ್ಸ್ ಕಾರ್ಡ್ಸ್ ಆ್ಯಂಡ್ ಮೈನರ್ ಅರ್ಕಾನ. ಓಕೆ, ಮೈನರ್ ಅರ್ಕಾನ ಬಂದತಿ ಅಂದ್ರೆ ಏನು ಅರ್ಥ ಅಂದ್ರೆ, ಸೊ ದಿಸ್ ಕ್ಯಾನ್ ಬಿ ಚೇಂಜ್ಡ್. ಈ ಎನರ್ಜಿ ನಿಮ್ಗೆ ಒಂದು ಟೈಮ್ ಲಿಮಿಟ್ ಒಳಗೆ ನಿಮ್ದು ಚೇಂಜ್ ಆಗೋ ಚಾನ್ಸಸ್ ಐತಿ ಅಂತ ಅರ್ಥ. ಸೊ ಇವತ್ತಿನ ನಿಮ್ದು ಎನರ್ಜಿ ಹೆಂಗೈತಂದ್ರೆ, ಹಳೇದ್ರೊಳಗೆ ಭಾಳ ಪಾಸ್ಟ್ ಲೈಫ್ ಒಳಗಿಂದ ಅಂದರೆ ಪಾಸ್ಟ್ ಆಗಿ ಹೋಗಿದ್ದ ಒಂದು ವಿಷಯಗಳೊಳಗೆ ಭಾಳ ಸ್ಟಕ್ ಆಗಿದ್ರಿ ಯಾರಾದರೂ. ಅದೇ ವಿಷಯಗಳಿಂದ ನಾನು ಹೊರಗೆ ಬರಬೇಕು ಅಂತ ನಿಮ್ಗೆ ಅನಿಸಿದ್ದೇ ಇಲ್ಲ ಅಂದರೆ ಇವತ್ತು ಅದಕ್ಕೊಂದು ಏನಾದರೂ ನೀವು ಸ್ಟೆಪ್ ತೊಗೊಳಕ್ಕೆ ಇಷ್ಟಪಡ್ತೀರಿ. ಅಥವಾ ನಿಮ್ಮ ಮನಸ್ಸೊಳಗೆ ನಾನಿಲ್ಲ ಇದರಿಂದ ಹೊರಗೆ ಬರಬೇಕು, ನನ್ನ ಕಡೆ ಈಗೇನೈತಿ ಅದ್ರ ಕಡೆ ನಾನು ನೋಡಬೇಕು. ಪದೇ ಪದೇ ಕೆಲವೊಂದು ವಿಷಯಗಳನ್ನ, ಅದೇ ವಿಷಯಗಳನ್ನ ಹಿಡ್ಕೊಂಡು ನಾವೇನು ಮಾಡ್ತೀವಿ, ನಮ್ಮ ಜೀವನ ನಾವು ಸ್ಟಾಕ್ ಮಾಡ್ಕೊಂಡಿವಿ. ಹಂಗೆ ನೀವು ಸ್ಟಾಕ್ ಮಾಡ್ಕೊಂಡಿರಿ. ಸೊ ಅದರಿಂದ ಹೊರಗೆ ಬರಬೇಕು ಅಂತ ಒಂದು ಸ್ಟೆಪ್, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಐತಿ ಹೊರಗೆ ಬರೋಕೆ, ಬಟ್ ಅದನ್ನು ನೀವು ನೋಡಕತ್ತಿಲ್ಲ ಅನಿಸ್ತೈತಿ. ಇವತ್ತು ನೋಡ್ಬೇಕನ್ನೋ ಒಂದು ಮನಸ್ಸು ಮಾಡ್ತೀರಿ ಅಥವಾ ಒಂದು ಏನಾದರೂ ವಿಚಾರ ಮಾಡ್ತೀರಿ, ಆ್ಯಕ್ಷನ್ ತೊಗೊತೀರಿ. ಇಂಪಾರ್ಟೆಂಟ್ಲಿ
ನಿಮ್ಮ ಈ ಒಂದು ಸ್ಟಕ್ ಎನರ್ಜಿ ಅಂತ ಹೇಳ್ತೀವಲ್ಲ, ಇಲ್ಲೊಂದು ಸಿಕ್ಕಾಕೊಂಡ್ಬಿಟ್ಟೇನ್ರಿ, ನನಗೆ ಇದನ್ನು ಹೊರಗೆ ಬರೋಕೆ ಆಗತ್ತಿಲ್ಲ, ಮನೆ ಒಳಗೆ ಎಷ್ಟು ನೋವು ಕೊಡ್ತಿದಾರ, ನನ್ನ ಸುತ್ತಮುತ್ತ ನನ್ನ ವ್ಯಕ್ತಿನೂ ಎಷ್ಟು ಕಷ್ಟ ಕೊಡ್ತಿದಾರ, ಯಾರು ಅರ್ಥನ ಮಾಡ್ಕೊಳ್ರು, ನನಗೆ ಏನು ಮಾಡಲಿ, ನಾನು ಮುಂದೆ ಹೋಗ್ಬೇಕಂತೀನಿ ಎಲ್ಲೋ ನಾನು ಯಾರು ಹಿಡ್ಕೊಂಡು ಅನಿಸುತ್ತೆ. ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಇನ್ವಾಲ್ವ್ಮೆಂಟ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರ್ಬೋದು ಈ ನಿಮ್ಮ ಒಂದು ಪರಿಸ್ಥಿತಿಗೆ. ಉದಾಹರಣೆ ಅಂದ್ರೆ ಭಾಳ ಏನೋ ಓದ್ಬೇಕಂತೀರಿ ಅಂದ್ಕೊಳ್ರಿ, ಮನ್ಯಾಗ ಬ್ಯಾಡ ಅಂತಾರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮಗೆ ಗೊತ್ತಿರೋರು, ನಿಮ್ಮ ರಿಲೇಟಿವ್ಸ್ ಅದು ಚೆನ್ನಾಗಿಲ್ಲ ಅದನ್ನೇನು ಓದ್ತಿದ್ದು, ಹಿಂಗೆ ನೀವೆಲ್ಲ ಒಂಥರ ನೆಗೆಟಿವ್ ಎನರ್ಜಿ ಹಾಕಿ ನಿಮ್ಗೆ ಏನು ಅನ್ಸುತ್ತೆ, ನೀವು ಮಾಡ್ತಿರೋದು ತಪ್ಪನ ಅಂತ ನಿಮಗೆ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಪಾರ್ಚುನಿಟಿ ಇರೋದಲ್ಲಿ ಹೋಗಕ್ಕೆ, ಬಟ್ ಇಲ್ಲೆಲ್ಲನೂ ಒಂದೇನೋ ಹೇಳಿ ಒಂದೇನೋ ಹೇಳಿ ಅವ್ರವ್ರಿಗೆ ಅನ್ಸಿದ್ದವ್ರು ಹೇಳ್ತಾರೆ, ಬಟ್ ನೀವು ಅದ್ರೊಳಗೆ ಸಿಕ್ಕಾಕೊಂತೀರಿ. ಹಿಂಗೆ ಆಗೈತಿ ನಿಮ್ಮ ಪರಿಸ್ಥಿತಿ. ಇವತ್ತಿಲ್ಲ ಏನೇ ಇರಲಿ ನಾ ಹೊರಗೆ ಬರ್ಬೇಕನ್ನೋ ಒಂದು ನಿಮ್ಮದು ಮನಸ್ಥಿತಿ ಇವತ್ತು ಬರ್ತೈತಿ. ನಿಮಗೆ ಏನು ಪೂರಕವಲ್ಲ ಜೀವನಕ್ಕೆ, ಏನೇನು ಸ್ಟಕ್ ಮಾಡ್ತಿದ್ರು, ಯಾರು ನನ್ನ ಹೋಲ್ಡ್ ಮಾಡ್ತಿದ್ರ, ಏನೋ ಒಂದು ಟ್ರೈ ಮಾಡ್ಬೇಕಂದ್ರೆ ಅವ್ರು ನಮಗೆ ಬಿಡ್ತಿದ್ದಿಲ್ಲ. ಯೂಶ್ವಲಿ ಮನ್ಯಾಗ ತಂದೆ ತಾಯಿ ಏನಂದ್ರೆ, ಸೊ ಇಲ್ಲಿ ಬಂದಿರಬೇಕು, ನೀವೇನೋ ಒಂದು ಕೆಲಸ ಮಾಡೋಕೆ ಹೋಗ್ತೀನಿರ ಅಂದ್ರೆ, ಇಲ್ಲಪ್ಪ ನಮಗೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ, ನಾನು ಹಿಂಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ನಿಂಗೆ ಬೇಕಂದ್ರೆ ನೀವು ಮಾಡ್ಕೋ, ನಮ್ಮನ್ನೇನು ಕೇಳಬೇಡ. ಸೊ ಅದೇ ರೀತಿಯೇ ನಿಮ್ಮ ಜೊತೆಗೆ ಒಂದು ದಿನ ಖುಷಿಯಾಗಿ ಇದ್ದಂಥ ಫ್ರೆಂಡ್ಸ್ ಜೊತೆಗೂ ಈಗ ಹಂಗಂದ್ರೆ ನಿಮ್ಮ ಮನೆಗೆ ಹೇಳಕತ್ತಿಲ್ಲ ನಾವು ಹೆಂಗೆ ಸಪೋರ್ಟ್ ಮಾಡೋಣ, ನಮ್ಮ ಕೈಯಿಂದ ಆಗಲ್ಲ, ನಿನ್ನ ಇಷ್ಟ, ನೀ ಹೋದ್ರೆ ಹೋಗು, ನೀವು ಬಿಟ್ಟು ಬಿಡು, ಅಂದರೆ ರಿಸ್ಕ್ ನಾವು ತೊಗೊಳಂಗಿಲ್ಲ ಅಂತ ಹೇಳಿರ್ಬೋದು ನಿಮ್ಗೆ ಇಲ್ಲಿ ಭಾಳ ಜನ. ಆ ರೀತಿಯಾದಂಥ ಅದರಿಂದ ಈಗ ಇಲ್ಲ, ನಾನು ನನ್ನ ಸ್ಟೆಪ್ ನಾನು ತೊಗೊತೀನಿ, ಎಸ್ ಐ ಆಮ್ ರೆಡಿ ಫಾರ್ ಒಂದು ಕಂಫರ್ಟ್ ಝೋನ್ ನಾ ಬಿಟ್ಟು ಹೊರಗೆ ಹೋಗ್ತೀನಿ ಅನ್ನೋದೊಂದು ನಿಮ್ಗೆ ಇವತ್ತು ಮನಸ್ಥಿತಿ ಇರುತ್ತೆ ನಿಮ್ಮದು. ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ. ಸೊ ಇಲ್ಲಿ ನನ್ನ ವ್ಯೂವರ್ಸಿಗೆ 9, 10 ಆ್ಯಂಡ್ 3 ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಸ್ಟಕ್ ಆಗಿದ್ದು ನೀವು 9, 10 ತಿಂಗಳಿಂದನೂ ಆಗಿರ್ಬೋದು, ಅಥವಾ ಓವರ್ ಲಾಂಗ್ ಟರ್ಮ್ ಅದಕ್ಕಿಂತ ವರ್ಷಾನುಗಟ್ಲೆನೂ ನೀವು ಆಗಿರಬಹುದು ಇಂಥ ಒಂದು ಎನರ್ಜಿ ಒಳಗೆ. ಇಲ್ಲಿ ಜಸ್ಟ್ ಬಿಕಾಸ್ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡೋಂಗಿಲ್ಲ, ನನಗೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕ್ರಿ, ನನಗೆ ಫ್ಯಾಮಿಲಿ ದುಡ್ಡು ಕೊಡಕತ್ತಿಲ್ರಿ ಅನ್ನೋದೊಂದು ಕಾರಣ ಇಲ್ಲ ಆಗಿರ್ಬೋದು. ಅವ್ರ ಸಪೋರ್ಟೇ ಇಲ್ಲ ನನಗೆ ಅಂತಲೂ ಭಾಳ ಜನರಿಗೆ ಇಲ್ಲ ಆಗಿರ್ಬೋದು, ಅಂದರೆ ಭಾಳ ದಿನನೂ ಆಗಿರ್ಬೋದು. ಮೋರ್ ದೆನ್ 10 months ಅಂತ ಹೇಳ್ತದೆ. 10, 9 ಆ್ಯಂಡ್ 3 ಆರ್ ಇಂಪಾರ್ಟೆಂಟ್ ನಿಮ್ಮ ಜೀವನದಾಗ ನೋಡ್ಕೊಳ್ರಿ. ನಿಮ್ಮ ವ್ಯಕ್ತಿ ಎನರ್ಜಿ ಒಳಗಿಲ್ಲ, ನಿಮ್ಮ ವ್ಯಕ್ತಿ ಕಡೆ ಅವ್ರು ಒಂದು ವೆಲ್ ಸೆಟಲ್ಡ್ ಪರ್ಸನ್ ಅದಾರ, ಅವ್ರು ನಿಮ್ಮ ಮನಸ್ಥಿತಿ ಅವ್ರ ಕಡೆ ಅವ್ರ ಜೀವನ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಆರಾಮಾಗಿ ಖುಷಿಯಾಗೈತಿ, ಬಟ್ ಓವರ್ ಸ್ಪೆಂಡ್ ಮಾಡಿ ದುಡ್ಡು ಖರ್ಚು ಮಾಡ್ಕೊತಿದ್ದಾರೆ. ಹಾಗಾಗಿ ಅವ್ರಿಗೆ ಏನಾದರೂ ಇವತ್ತು ಒಂದು ದುಡ್ಡಿಂದ ಸ್ಕೇರ್ಸಿಟಿ ಅನ್ನಿಸ್ಬಹುದು. ಈಗ ಆಲ್ರೆಡಿ ಸ್ಪೆಂಡ್ ಮಾಡಿಬಿಟ್ರೆ ಅನ್ನಿಸ್ತೈತಿ, ಅದು ಯಾವುದೇ ಕಾರಣ ಇರಲಿ. ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಇವತ್ತು ಹೆಲ್ಪ್ ಮಾಡೋಕ್ಕೂ ನನ್ನ ಕಡೆ ರೊಕ್ಕಿಲ್ಲ, ನನಗೆ ಯಾರಿಗೊಬ್ಬರಿಗೆ ಇಷ್ಟು ನಾ ಕೊಡಬೇಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ನಿಸ್ಬೋದು, ನನ್ನ ಹತ್ರನೇ ದುಡ್ಡಿಲ್ಲ ಅಂತಲೂ ಅನ್ನಿಸ್ಬೋದು. ಹಾಗಾಗಿ ಲೋ ಫೀಲ್ ಮಾಡ್ಬೋದು ಅವ್ರು ಇವತ್ತು. ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಅವರು ತಯಾರಿರಲ್ಲ ಕೆಲವೊಂದು ವಿಷಯಗಳಿಗಾಗಿ. ಸೊ ನಿಮ್ಮ ವಿಷಯಕ್ಕೆ ಬಂದ್ರೂ ನೀವೇನೋ ನನಗೆ ಹೆಲ್ಪ್ ಮಾಡಿದ್ರೆ ಇಲ್ಲ ನನಗಾಗಲ್ಲ ಅಂತ ಹೇಳ್ತಾರೆ ಅವರು. ಆಲ್ರೆಡಿ ಹೇಳಿರ್ಬೋದು ಇಲ್ಲಿ ಭಾಳ ಜನ. ಅವ್ರ ಜೀವನದೂ ಕೆಲವೊಂದು ಹೊಸ ಅಪಾರ್ಚುನಿಟೀಸ್ ಬಂದಿರ್ಬೋದು. ಕರಿಯರ್ ವೈಸ್ ಅಂತಂದ್ರೆ ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಅದರೊಳಗೆ ನನಗೆ ಇನ್ನೊಂದು ಏನಾರು ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಎಲ್ಲ ದುಡ್ಡು ಹಾಕಬೇಕು. ನೀವೆಲ್ಲಿಂದ ದುಡಿತೀರಲ್ಲ ಒಂದು, ಅದಕ್ಕೆ ನಾವು ಕರಿಯರ್ ಅಂತ ಕರಿತೀವಿ. ನೀವೇನೋ ಕೆಲಸ ಮಾಡ್ತಿರಲ್ಲ ಅದರಿಂದ ನೀವು ಅರ್ನ್ ಮಾಡ್ತೀರಿ, ಅಲ್ಲಿಂದ ನಿಮ್ಗೆ ರಿಟರ್ನ್ಸ್ ದುಡ್ಡಿನ ರೂಪದಾಗ ಇನ್ನೊಂದು ಯಾವುದೋ ರೂಪದಾಗ ನಿಮಗೊಂದು ಅಸೆಟ್ ಕ್ರಿಯೇಟ್ ಆಗ್ತಿರ್ತೈತಿ. ಆ ರೀತಿ ಒಂದು ಅಪಾರ್ಚುನಿಟಿ ಬಂದೈತಿ ನಿಮ್ಮ ವ್ಯಕ್ತಿಗೆ, ಅದು ಕೈ ತಪ್ಪು ಹೋಗುವಂಥ ಚಾನ್ಸಸ್ ಅವ್ರಿಗೆ ಅನ್ನಿಸ್ತಾ ಐತಿ ಬಿಕಾಸ್ ಆಫ್ ಮನಿ. ಅಂದ್ರೆ ನನ್ನ ಕಡೆಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕೆ ನನ್ನ ಕಡೆ ಇಲ್ಲ. ಸೊ ಹಾಗಾಗಿ ಇವತ್ತು ಅವ್ರ ಮನಸ್ಥಿತಿ ಸ್ವಲ್ಪ ಡೋಲಾಯಮಾನ, ಸ್ವಲ್ಪ ಆ ಕಡೆ ಈ ಕಡೆ, ಹೆಂಗೆ ನಾ ಇದನ್ನು ಬ್ಯಾಲೆನ್ಸ್ ಮಾಡಲಿ, ಈ ಪರಿಸ್ಥಿತಿನ ನಾನು ಹೆಂಗೆ ಇದನ್ನು ನಿಭಾಯಿಸ್ಬೇಕು, ನಾನು ಇಷ್ಟು ಒಳ್ಳೆ ಅಪಾರ್ಚುನಿಟಿ ನಾನು ಹೆಂಗೆ ಬಿಡಬೇಕು,
ನಾ ಏನು ಮಾಡಲಿ, ನನಗೆ ಆಗಾಕತ್ತಿಲ್ಲ ಅಂತ ನಿಮ್ಮ ಜೊತೆಗೂ ಕಿರಿಕಿರಿ ಮಾಡ್ಬೋದು. ಇದೇ ವಿಷಯಕ್ಕಾಗಿನ ನಿಮ್ಮಿಬ್ಬರ ಮಧ್ಯೆ ಇವತ್ತು ನೀವು ಮಾತಾಡ್ತಿದ್ರಿ, ಕಪಲ್ಸ್ ಇದ್ರಿ, ಜೊತೆಗಿದ್ರಿ ಅಂದ್ರೆ ಈ ವಿಷಯಕ್ಕೂ ನಿಮ್ಮ ಇವತ್ತು ಸ್ವಲ್ಪ ಕಿರಿಕಿರಿ ಆಗಬಹುದು. ಸೊ ಇಬ್ಬರದು ಎನರ್ಜಿ ಏನಂದ್ರೆ ನಿಮ್ಮ ವ್ಯಕ್ತಿ ಎನರ್ಜಿ ಒಳಗೆ ಇಲ್ಲಿ ಮೇಜರ್ ಅರ್ಕನ ಬಂದುಬಿಡೋದಿಲ್ಲ. ಸೊ ಅವ್ರು ಬ್ಯಾಲೆನ್ಸ್ ಮಾಡೋಕೆ ಭಾಳ ದಿನ ಅದನ್ನು ಟ್ರೈ ಮಾಡ್ತಿದ್ದಾರೆ ಅನ್ನಿಸ್ತೈತಿ ಈ ವಿಷಯಗಳಾಗೆ. ಸೊ ಅದು ಅವ್ರದ್ದು ಸ್ವಯಂಕೃತ ಅಪರಾಧನ ಅನ್ಕೊತಾನೆ. ಯಾಕಂದ್ರೆ ಅವರದ್ದೊಂದು ಅವ್ರ ಕಡೆ ಎಲ್ಲ ಇತ್ತು ಚೆನ್ನಾಗಿ, ಅದನ್ನು ಒಂದು ಸ್ವಲ್ಪ ಎಕ್ಸೆಸಿವ್ ಆಗಿ ಅನ್ನೆಸರಿ ಖರ್ಚು ಮಾಡಿಬಿಟ್ವಿ, ಅಥವಾ ಎಲ್ಲೋ ಬೇರೆ ಕಡೆ ಲಾಸ್ ಮಾಡ್ಕೊಳಲ್ಲ, ನಾವು ಏನೋ ಇನ್ವೆಸ್ಟ್ ಮಾಡಿದ್ವಿ, ಏನೋ ಮಾಡಿದ್ವಿ ಅಂತ. ಹಾಗಾಗಿ ಅವರು ಸ್ವಲ್ಪ ದುಡ್ಡು ಅವನ್ನ ಹಣಕಾಸು ಸ್ವಲ್ಪ ಅವರು ಲಾಸ್ ಆಗಿರಬಹುದು. ಪ್ರಾಪರ್ಟಿ ಓಕೆ, ಓನ್ಲಿ ನಾಟ್ ದುಡ್ಡು ಕಾಸು, ಪ್ರಾಪರ್ಟೀಸ್ ಏನಾದ್ರೆ. ಬಟ್ ನೋಡ್ರಿ ಇಲ್ಲೇ ಬಾಟಮ್ ಆಫ್ ದ ಡೆಕ್ ಒಳಗೆ ಸನ್ ಬಂದೈತಿ. ಸೊ ಇಟ್ ಈಸ್ ಅ ಮೇಜರ್ ಅರ್ಕಾನ ಆ್ಯಂಡ್ ಅ ವೆರಿ ಗುಡ್ ಕಾರ್ಡ್. ಸೊ ಇಲ್ಲಿ ನೀವೇನು ಇದು ಒಂಥರ ಶಾರ್ಟ್ ಟರ್ಮ್ ಎನರ್ಜಿ ಇದೆ. ಶಾರ್ಟ್ ಟರ್ಮ್ ಒಳಗೆ ನಿಮ್ದು ಅಂದ್ರೆ ಇದು ಸಾಲ್ವ್ ಆಗ್ತತಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ಐದು ಒಂದು ನಿಮ್ಮ ವ್ಯಕ್ತಿಯ ಜೀವನದೊಳಗೆ ಅದು ಇಂಪಾರ್ಟೆಂಟ್ ನಂಬರ್ ಇಲ್ಲಿ. ಓಕೆ, 40 ನಂಬರ್ ಆಲ್ಸೋ ಇಂಪಾರ್ಟೆಂಟ್. ಇಷ್ಟದಿಂದ 40 ನಂಬರ್ ಅಂದರೆ ಒಂದು ವರ್ಷದಿಂದ ಅಂದ್ಕೊಳ್ರಿ. 14 ಒಂದು 14 ತಿಂಗಳಿಂದ ಅವ್ರು ಭಾಳನ ಖರ್ಚು ಮಾಡ್ಕೊಂಡು ಬಂದಿರ್ಬೇಕು. ಈಗ ಒಂದೇ ಸಲಕ್ಕೆ ಹಿಂಗೆ ನಮ್ಮ ಕೈಯಾಗಿದ್ದೆಲ್ಲ ನಮ್ಮ ಪ್ರಾಪರ್ಟೀಸ್ ಅಸೆಟ್ಸ್ ಎಲ್ಲ ಹಿಂಗೆ ಒಂದೇ ಸಲ ಗಾಯಬ್ ಆಗಲ್ಲ. ಯೂಶ್ವಲಿ ನಾವು ಅದನ್ನು ಎಲ್ಲೋ ಇನ್ವೆಸ್ಟ್ ಮಾಡ್ತಿರ್ತೇವೆ, ಎಲ್ಲೋ ಹಾಕ್ತಿರ್ತೇವೆ, ಏನೋ ಮಾಡ್ತಿರ್ತೇವೆ, ಹಾಗಾಗಿ ಆಗಿರ್ಬೋದು. ಸೊ ಇದೇ ಒಂದು ವಿಷಯಕ್ಕಾಗಿನೂ ಕೆಲವೊಂದು ಸಲ ನಿಮ್ಮ ರಿಲೇಷನ್ಶಿಪ್ ಒಳಗೆ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ ಸ್ವಲ್ಪ ಕಿರಿಕಿರಿನೂ ಆಗಿರಬಹುದು, ನೋಡ್ಕೊಳ್ಳಿ. ಸೊ ಏಂಜಲ್ಸ್ ಅಥವಾ ಯೂನಿವರ್ಸ್, ಗಾಡೆಸಸ್, ವಾಟ್ ಎವರ್ ಯು ಕಾಲ್, ಅವ್ರ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಬರುತ್ತೆ. ಸೊ ನಾನು ಭೈರವಿ ಅಂತ ಕರೆದ್ಬಿಡ್ತೇನೆ. ಓಕೆ, ಸೊ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಬಂತ. ಡೋಂಟ್ ವರಿ ಅಂತ ಹೇಳಿದೆ ನಾನಿಲ್ಲೇ. ಯಾಕಂದ್ರೆ ನಿಮಗೆ ಸಕ್ಸಸ್ ಬರ್ತಾ ಐತಿ. ನೀವು ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಗೆ ಬರ್ತಾ ಐತಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ನಿಮ್ಗೆ ಇದು ಸಾಲ್ವ್ ಆಗ್ತಾ ಐತಿ. ಬಟ್ ಪ್ರಯತ್ನ ಮಾಡಿರಿ. ಬಟ್ ಇಲ್ಲಿ ಏನು ಇದೊಂದು ವೆಚ್ಚ ಮಾಡ್ತಿದ್ರೆ ನಿಮ್ಮ ವ್ಯಕ್ತಿ ಅದನ್ನು ಕಮ್ಮಿ ಮಾಡ್ಕೋಬೇಕು. ನೀವು ಪಾಸ್ಟ್ ಒಳಗಿಂದ ಹೊರಗೆ ಬರಬೇಕು, ಹಳೆಯ ವಿಷಯಗಳನ್ನು ಬಿಡಬೇಕು, ಯಾರು ನಿಮಗೆ ಸ್ಟಾಕ್ ಮಾಡಿದವ್ರೆಲ್ಲ ಸರಿಸ್ಬೇಕು, ಮುಂದೆ ಹೋಗ್ತಿರ್ಬೇಕು. ಅಂದ್ರಷ್ಟ ಮಿರಾಕಲ್ಸ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮಿರಾಕಲ್ಸ್ ನಿಮ್ಮ ಮನಸ್ಥಿತಿಗಳು ನೀವು ಚೇಂಜ್ ಮಾಡದೆ ಹೊರತು, ನಿಮ್ಮ ಥಾಟ್ಸ್ ನೀವು ಚೇಂಜ್ ಮಾಡದೆ ಹೊರತು ನಿಮ್ಮ ಜೀವನದಾಗ ಮಿರಾಕಲ್ ಆಗಲ್ಲ. ಸೊ ಇಲ್ಲಿ ಮಿರಾಕಲ್ ಬಂತು, ಕೈ ಕಟ್ಕೊಂಡು ಕುಂತ್ರಿ, ತನ್ನ ಮಿರಾಕಲ್ ಆಗಲ್ಲ. ಸೊ ನೀವೇನೇನು ಬೇಡ್ಕೊಂಡಿದ್ರಿ ಎಲ್ಲದಕ್ಕೂ ಆನ್ಸರ್ ಸಿಗ್ತಾ ಐತಿಲ್ಲಿ. ನೀವು ಯಾವ ವಿಷಯಕ್ಕಾಗಿ ನಿಮ್ಮನ್ನು ನೀವು ಪೂರ್ಣ ಪ್ರಮಾಣ ಒಳಗೆ ಅದಕ್ಕೊಂದು ಎನರ್ಜಿ ಕೊಟ್ಟಿದ್ರಿ, ಪಾಸಿಟಿವ್ ಆಗಿ ಕೊಟ್ಟಿದ್ರಿ. ಅನ್ಡೈಯಿಂಗ್ ಲವ್ ಅಂತಂದ್ರೆ ಪ್ರೀತಿ ಕೊಟ್ಟಿದ್ರಿ. ಪ್ರೀತಿ ಅಂದರೆ ಬರೀ ಮನುಷ್ಯರಿಗೆ ಕೊಡೋ ಪ್ರೀತಿ. ನೀವು ಕೆಲಸ ಮಾಡೋದ್ರಾಗೂ ಪ್ರೀತಿ, ನೀವೊಂದು ಎಫರ್ಟ್ ಹಾಕ್ತಿರ್ತೀರಲ್ಲೋ ಅದೂ ಅದಕ್ಕೆ ಪ್ರೀತಿ ತೋರಿಸ್ದಂಗೆ ಅದೇ. ಸೊ ಪ್ರೀತಿ ಈಸ್ ಅ ಯೂನಿವರ್ಸಲ್ ವರ್ಡ್ ಅದು. ಸೊ ಅದಕ್ಕೆ ನಿಮ್ಗೊಂದು ರಿವಾರ್ಡ್ ಸಿಗ್ತಾ ಐತಿ. ಸಿ ಲವ್ ಯುವರ್ ಸೆಲ್ಫ್ ಆ್ಯಂಡ್ ಸೇ ನೋ ಅದರ್. ಇಲ್ಲಿ ಏನು ಬಂತಲ್ಲ ಇದ್ದೇ ನೋಡ್ರಿ, ಮತ್ತೆ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಬಂದಿದ್ದೆ. ನಿಮ್ದೊಂದು ಬೌಂಡ್ರಿ ಹಾಕ್ಕೊಳ್ರಿ. ಎಲ್ಲರಿಗೂ ಹ್ಞೂ ಅನ್ಕೊಂತ ಹೋಗ್ಬೇಡ್ರಿ. ಕೆಲವೊಂದು ವಿಷಯಗಳಿಗೆ ನಿಮಗೆ ಸರಿ ಅನಿಸಿಲ್ಲ, ತಪ್ಪು ಅನಿಸಿಲ್ಲ, ಅದು ಇಲ್ಲ ಆಗಂಗಿಲ್ಲ, ನನಗೆ ಯಾಕೋ ಸರಿ ಅನ್ಸಕತ್ತಿಲ್ಲ, ನೀವು ಮಾಡ್ತಿರೋದು ಸರಿ ಇಲ್ಲ, ನನ್ನನ್ನು ಟ್ರೀಟ್ ಮಾಡ್ತಿರೋದು ಸರಿ ಇಲ್ಲ, ನನ್ನ ಡಿಸಿಷನ್ಸ್ ಕರೆಕ್ಟ್ ಅದಾವೆ, ನೋ ಅನ್ನೋದನ್ನು ಕಲೀರಿ. ಬೇರೆಯವ್ರ ಡಿಮಾಂಡ್ಸಿಗೆ, ಬೇರೆಯವ್ರನ್ನ ಪ್ಲೀಸ್ ಮಾಡೋದ್ರಾಗ, ಬೇರೆಯವ್ರನ್ನ ಹ್ಞೂ ಅನ್ಸೋದ್ರಾಗನ ನಿಮ್ಮ ಕೆಲವೊಂದು ಅಪಾರ್ಚುನಿಟಿ, ನಿಮ್ಮ ಟೈಮು, ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಬಂದೈತಿ. ಓಕೆ, ಸೊ ಇಲ್ಲಿ ಲೀಪ್ ಆಫ್ ಫೇತ್, ಟೇಕ್ ರಿಸ್ಕ್ ಅಂತ ಬಂದೈತಿ. ಹೌದಾ, ನಿಮ್ಮ ಮನಸ್ಸು ಏನು ಹೇಳ್ತದೆ ಅದ್ರ ಜೊತೆಗೆ ಅದಕ್ಕೆ ಪೂರ್ಣ ಪ್ರಮಾಣವಾಗಿ ನಿಮ್ಮ ಎನರ್ಜಿ ಹಾಕ್ರಿ. ಒಂದು ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೋರಿ ಅಂತ ನಿಮ್ಗೆ ಇಲ್ಲಿ ಬಂದಿರೋದು. ಸೊ ಗೋ ಫಾರ್ ಇಟ್. ಓಕೆ, ಕ್ಲೇಮ್ ಏನು ಮಾಡ್ಬೋದು ನೀವಿಲ್ಲಿ? ಎಕ್ಸ್ಪೆಕ್ಟ್ ಅ ಮಿರಾಕಲ್, ಥ್ಯಾಂಕ್ ಯು ಫಾರ್ ದ ಮಿರಾಕಲ್, ಅಥವಾ ಮಿರಾಕಲ್ ಈಸ್ ಅಂದರೆ ಇಟ್ಸ್ ಹ್ಯಾಪನಿಂಗ್ ಸೂನ್ ಅಂತ ಹಾಕ್ಕೊಳ್ರಿ. ಬೌಂಡ್ರೀಸ್, ಎಸ್ ಐ ಆಮ್ ಸೆಟ್ಟಿಂಗ್ ಅ ಬೌಂಡ್ರೀಸ್ ಹಾಕ್ಕೊಳ್ರಿ. ಸೆಲ್ಫ್ ಲವ್ ಅಂತ ಹಾಕ್ಕೊಳ್ರಿ. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೀತಿಯಾಗಿ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇಲ್ಲಿಗೆ ಇವತ್ತಿಂದ ರೀಡಿಂಗನ್ನು ಮುಗಿಸೋಣ.
ಸೊ ಈ ಎನರ್ಜೀಸ್ ನೀವು ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಇದು ಒಂದು ಪ್ರೊಸೆಸ್ ಜೀವನ ಅನ್ನೋದು. ಒಂದೇ ದಿನ ನಮ್ಗೆಲ್ಲಾನು ಹಿಂಗೆ ಸಿಕ್ಬಿಡಲ್ಲ. ಒಂದು ಹೆಜ್ಜೆ 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 ನಾವು ನಮ್ಮನ್ನು ನಾವು ಚೇಂಜ್ ಮಾಡ್ಕೊತಿರ್ಬೇಕು. ಜಗತ್ತನ್ನು ಚೇಂಜ್ ಮಾಡೋದಲ್ಲ, ನಮ್ಮನ್ನು ನಾವು ಚೇಂಜ್ ಮಾಡ್ಕೊತಿರ್ಬೇಕು. ಪರಿಸ್ಥಿತಿಗಾಗಿ ನಾವೇನು ಹೊಂದ್ಕೊಂಡು ಹೋಗ್ಬೇಕು. ಸೊ ಆವಾಗ ಇದು ಒಂದು ಲೈಫ್ ಬ್ಯೂಟಿಫುಲ್ ಆಗ್ತೈತಿ, ಹ್ಯಾಪಿ ಇರ್ತೈತಿ. ಸೊ ಈ ಪ್ರೊಸೆಸ್ ಒಳಗೆ ನಿಮ್ಗೆ ಇಲ್ಲೇ ಗೈಡೆನ್ಸ್ ಸಿಕ್ತು ಅಂತ ಅನ್ಕೊತೀನಿ. ಯೂನಿವರ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ತು ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ನಿಮ್ದವಾದಂತಹ ಒಂದು ಸ್ಯಾಕ್ರೆಡ್ ಸ್ಪೇಸ್. ಇದು ನಿಮ್ದೊಂದು ಸ್ಯಾಕ್ರೆಡ್ ಸ್ಪೇಸ್. ನೋಡ್ರಿ, ಇಷ್ಟು ಕನ್ನಡ ನಮ್ದು ಹಿಂಗೆ ಆಗ್ಬಿಡ್ತದೆ ಒಂದೊಂದ್ಸಲ. ಪವಿತ್ರವಾದ ಒಂದು ಜಾಗ ಅಂದ್ಕೊಳ್ರಿ, ಒಂದು ಸೀಕ್ರೆಟ್ ಜಾಗ ಅಂದ್ಕೊಳ್ರಿ. ಯಾಕಂದ್ರೆ ನಿಮಗಾಗಿ ನೀವು ಕನ್ನಡ ರೀಡಿಂಗ್ಸ್ ತರ್ತದೆ, ನಾನು ನಿಮಗಾಗಿ ಒಂದು ಹೀಲಿಂಗ್ ಎನರ್ಜೀಸ್ ತರ್ತದನಿ, ಸ್ಪಿರಿಚುವಲ್ ಕನೆಕ್ಷನ್ಸ್ ತರ್ತದನಿ. ಓಕೆ, ಸ್ಪಿರಿಚುವಲ್ ಗೈಡೆನ್ಸಸ್, ಮೆಸೇಜಸ್, ಹೀಲಿಂಗ್ ಎನರ್ಜೀಸ್ ಎಲ್ಲನೂ ತರ್ತಿದ್ದೀನಿ. ಸೊ ಎಲ್ಲ ಉಪಯೋಗ ತೊಗೊಳ್ರಿ ಅಥವಾ ನೀವು ಹೀಲ್ ಆಗ್ರಿ ಅಂತ ಹೇಳ್ತಾ ಇವತ್ತಿಂದ ರೀಡಿಂಗನ್ನು ಮುಗಿಸ್ತೀನಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಆಮೇಲೆ ಭಾಳ ಜನ ಕನ್ಫ್ಯೂಸ್ ಆಗ್ತದಿರಿ. ಯಾರ್ದೋ ಬೇರೆ ಚಾನಲ್ ಯಾವುದೋ ನೋಡ್ತೀರಿ, ಇಲ್ಲಿ ನನಗೆ ಬಂದು ಕೇಳ್ತಿದ್ದೀರಿ, ಮ್ಯಾಮ್ ಅಲ್ಲಿ ಇಷ್ಟು ದುಡ್ಡು ಹೇಳಿದ್ರಿ, ಇಲ್ಲಿ ಇಷ್ಟು ದುಡ್ಡು ಹೇಳ್ತಿದ್ದೀರಿ ಅಂತ. ಸೊ ಹಂಗೇನು ನಾನು ದುಡ್ಡಿನ ವಿಷಯಗಳನ್ನ ನನ್ನ ವಿಡಿಯೊಳಗೆ ನಾನು ಮಾತಾಡೋದೇ ಇಲ್ಲ. ಪೇ ಎಷ್ಟಿರ್ತದೆ ಏನಿರ್ತದೆ ಏನು ನಾ ಇಲ್ಲಿ ಮಾತಾಡೋಂಗೆ ಇರೋಂಗಿಲ್ಲ. ಸೊ ಯಾರ ಕಡೆ ಮಾತಾಡ್ತಿದ್ದೀರಿ, ಎಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಿ, ಸೊ ಬಿ ಕೇರ್ಫುಲ್ ಅಬೌಟ್ ಇಟ್. ಓಕೆ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ. ಥ್ಯಾಂಕ್ ಯು. ನಾಳೆ ಸಿಗೋಣ.